ಒಲಿಂಪಿಕ್ಸ್ ಕ್ರೀಡಾಕೂಟದ ಇತಿಹಾಸದಲ್ಲೇ ಅಥ್ಲೆಟಿಕ್ಸ್ನಲ್ಲಿ ಭಾರತದ ನೀರಜ್ ಚೋಪ್ರಾ ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ. ಜಾವ್ಲಿನ್ ಥ್ರೋದಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ. ಇದು ಮೊಟ್ಟ ಮೊದಲ ಚಿನ್ನದ ಪದಕದ ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಭಾರತದ ಪರವಾಗಿ ಅಥ್ಲೆಟಿಕ್ಸ್ನಲ್ಲಿ ಇದುವರೆಗೂ ಒಂದೇ ಒಂದು ಪದಕನೂ ಕೂಡ ಗೆದ್ದಿರಲಿಲ್ಲ. ಅದು ಕೂಡ ಮೊಟ್ಟ ಮೊದಲದೇ. ಟೋಕಿಯೋದಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ನಲ್ಲಿ ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ನೀರಜ್ ಚೋಪ್ರಾ ತಮ್ಮ ಮೊದಲ ಪ್ರಯತ್ನದಲ್ಲೇ ದಾಖಲೆಯ 87.58 ಮೀಟರ್ ದೂರಕ್ಕೆ ಜಾವ್ಲಿನ್ ಎಸೆದಿದ್ದು ಅಗ್ರಸ್ಥಾನಿಯಾಗುವ ಮೂಲಕ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಈ ಮೂಲಕ ಜಾವ್ಲಿನ್ ಥ್ರೋದಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನದ ಪದಕವನ್ನು ಕೂಡ ತಂದುಕೊಟ್ಟಂತ ಕೀರ್ತಿಗೆ ನೀರಜ್ ಚೋಪ್ರಾ ಪಾತ್ರರಾಗಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಈವರೆಗೆ 7 ಪದಕಗಳು ಗೆದ್ದಿರುವಂಥದ್ದು. 1 ಚಿನ್ನ, 2 ಬೆಳ್ಳಿ, 4 ಕಂಚಿನ ಪದಕವನ್ನು ಭಾರತ ಗೆದ್ದಿದೆ. ಟೋಕಿಯೋ ಒಲಿಂಪಿಕ್ಸ್ ಜಾವ್ಲಿನ್ ಥ್ರೋದಲ್ಲಿ ಚಿನ್ನದ ಪದಕ ಗೆದ್ದು ಇತಿಹಾಸವನ್ನ ನಿರ್ಮಿಸಿದಂತ ಭಾರತದ ಹೆಮ್ಮೆಯ ಅಥ್ಲೆಟ್ ನೀರಜ್ ಚೋಪ್ರಾಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು, ಲಕ್ಷಾಂತರ ಅಭಿಮಾನಿಗಳಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಟೋಕಿಯೋದಲ್ಲಿ ನೀರಜ್ ಚೋಪ್ರಾ ಮಾಡಿರುವಂತಹ ಸಾಧನೆ ಎಂದೆಂದಿಗೂ ಕೂಡ ನೆನಪಿನಲ್ಲಿ ಉಳಿಯಲಿದೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕೂಡ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಸಿಎಂ ಬೊಮ್ಮಾಯಿ ಸಹ ದೇಶಕ್ಕಿದು ಹೆಮ್ಮೆಯ ಕ್ಷಣ, ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಚಿನ್ನ ಗೆದ್ದಿದ್ದಕ್ಕೆ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ನೀರಜ್ ಚೋಪ್ರಾ ಕಾರ್ಯನಿರ್ವಹಿಸುವಂತ ಬೆಟಾಲಿಯನ್ನಲ್ಲಿ ಸೈನಿಕರು ಸಂಭ್ರಮಾಚರಿಸಿದ್ರು. ನೀರಜ್ ಕುಟುಂಬದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ನೀರಜ್ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿದ್ರು. ನೀರಜ್ ಚೋಪ್ರಾ ಈ ಸಾಧನೆಯ ಹಿಂದಿರುವಂಥದ್ದು ಉತ್ತರ ಕನ್ನಡಿಗ ಎನ್ನುವಂಥದ್ದು ಕರ್ನಾಟಕಕ್ಕೆ ಮತ್ತೊಂದು ಹೆಮ್ಮೆಯ ಸಂಗತಿಯಾಗಿದೆ. ಭಾರತೀಯ ಸೇನೆಯಲ್ಲಿ ಸುಬೇದಾರ್ ಹುದ್ದೆಯಲ್ಲಿರುವಂಥ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೆಂಗಳೆ ಗ್ರಾಮದ ಕಾಶಿನಾಥ ನಾಯಕ್ ಚಿನ್ನದ ಪದಕದ ವೀರ ನೀರಜ್ ಚೋಪ್ರಾ ಅವರ ಹಿಂದಿನ ಶಕ್ತಿಯಾಗಿದ್ದಾರೆ. 2015ರಲ್ಲಿ ಕಾಶಿನಾಥ ನಾಯಕರ ಬಳಿ ತರಬೇತಿಗೆ ಸೇರಿದಂಥ ನೀರಜ್ ಚೋಪ್ರಾ 2017ರವರೆಗೆ ತರಬೇತಿಯನ್ನು ಪಡೆದಿದ್ರು. ಅಂದೇ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯನ್ನು ಮಾಡಿದಂಥ ನೀರಜ್ ಚೋಪ್ರಾ ಇತ್ತೀಚೆಗೆ ವಿದೇಶಿ ತರಬೇತುದಾರರ ಬಳಿ ತರಬೇತಿಯನ್ನ ಪಡೆಯಲಾರಂಭಿಸಿದ್ರು. ನೀರಜ್ ಚೋಪ್ರಾ ಚಿನ್ನದ ಪದಕ ವಿಜೇತರಾಗಿರುವ ಬಗ್ಗೆ ಸಂತಸವನ್ನ ಹಂಚಿಕೊಂಡಿದ್ರು. ನನಗೂ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವಂತ ಕನಸಿತ್ತು, ಆದರೆ ನನ್ನ ಶಿಷ್ಯ ನೀರಜ್ ಚೋಪ್ರಾ ಕನಸು ನನಸು ಮಾಡಿದ್ದಾರೆ ಅಂತ ಕಾಶಿನಾಥ್ ನಾಯಕ್ ಖುಷಿ ಹಂಚಿಕೊಂಡ್ರು. ಮೆಡಲ್ ಮಾಡ್ಬೇಕು, ಗೋಲ್ಡ್ ಮೆಡಲ್. ಆಮೇಲೆ ನಾನು ದೇವರದ್ದು ಬೇಡ್ಕೊಳ್ಳೋದು, ನಾನು ಮೆಡಲ್ ಮಾಡ್ಬೇಕು, ಆಮೇಲೆ ನನ್ನ ದೇಶದ ಫ್ಲಾಗ್ ಹಾರಿಸ್ಬೇಕು, ಆಮೇಲೆ ರಾಷ್ಟ್ರಗೀತೆನ ಹಾಡದಂದ್ರೆ ಬೇಕು, ನನ್ನ ಪ್ರಾಣನ ಬೇಕಾದ್ರೂ ತಗೊಳ್ತಾ ಇಟ್ಕೊಳ್ತೆ. ಅಷ್ಟೊಂದು ನನ್ನ ಇದಿತ್ತು ನನಗೆ. ಅದನ್ನ ಇವತ್ತು ನೀರಜ್ ಮಾಡಿದಾನೆ, ಬಹಳ ಹೆಮ್ಮೆ ಆಗ್ತದೆ. ಭಾರತದ ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಗೆದ್ದಂತ ದಿನವೇ ಭಾರತಕ್ಕೆ ಮತ್ತೊಂದು ಪದಕ ಕೂಡ ಲಭಿಸಿದೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 65 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಭಾರತದ ಬಜರಂಗ್ ಪುನಿಯಾ ಕಂಚನ್ನ ಗೆದ್ದಿದ್ದಾರೆ. ಪುರುಷರ 65 ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಕಜಕಿಸ್ತಾನದ ದೌಲತ್ ನಿಯಾಜ್ ಬೇಕೋವ್ ವಿರುದ್ಧ ಗೆಲುವನ್ನ ದಾಖಲಿಸಿದ್ದು ಕಂಚಿಗೆ ಮುತ್ತಿಕ್ಕಿದ್ದಾರೆ. ಈ ಮೂಲಕ ಒಲಿಂಪಿಕ್ಸ್ ಕುಸ್ತಿ ಸ್ಪರ್ಧೆಯಲ್ಲಿ ಪದಕ ಗೆದ್ದ ಭಾರತದ 6ನೇ ಕುಸ್ತಿಪಟು ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪದಕಗಳನ್ನು ಗೆದ್ದಂತಹ ಭಾರತದ ಅಥ್ಲೆಟ್ಗಳಾದಂತಹ ನೀರಜ್ ಚೋಪ್ರಾ ಮತ್ತು ಒಂದು ಕಡೆ ಕುಸ್ತಿಪಟು ಬಜರಂಗ್ ಪುನಿಯಾ ಅವರಿಗೆ ಹರಿಯಾಣ ಸರ್ಕಾರ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ. ಈ ಕುರಿತಂತೆ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಮಾಹಿತಿಯನ್ನು ನೀಡಿದ್ದು, ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಚಿನ್ನ ಗೆದ್ದಂತ ನೀರಜ್ ಚೋಪ್ರಾ ಅವರಿಗೆ 6 ಕೋಟಿ ರೂಪಾಯಿ ನಗದು ಹಾಗೂ ಕುಸ್ತಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಂತ ಬಜರಂಗ್ ಪುನಿಯಾ ಅವರಿಗೆ 2.5 ಕೋಟಿ ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದೆ. ಇನ್ನು ಪಂಜಾಬ್ ಸರ್ಕಾರ ನೀರಜ್ಗೆ 2 ಕೋಟಿ ಬಹುಮಾನ, ಬಿಸಿಸಿಯ 1 ಕೋಟಿ ಬಹುಮಾನ ಕೂಡ ನೀಡಿರುವಂಥದ್ದು. ಮಹೀಂದ್ರಾ ಕಂಪನಿ ಚಿನ್ನದ ಹುಡುಗನಿಗೆ SUV 700 ಕಾರನ್ನ ಗಿಫ್ಟ್ ಕೊಡುವುದಾಗಿ ಹೇಳಿದೆ. ನೀರಜ್ಗೆ ಒಟ್ಟು 9 ಕೋಟಿ ಬಹುಮಾನ ಸಿಕ್ಕಂತಾಗಿದೆ. ಟೋಕಿಯೋ ಒಲಿಂಪಿಕ್ಸ್ ಮಹಿಳೆಯರ ಗಾಲ್ಫ್ ವಿಭಾಗದಲ್ಲಿ ಅದಿತಿ ಅಶೋಕ್ಗೆ ಕೂದಲೆಳೆ ಅಂತರದಲ್ಲಿ ಪದಕ ಕೈತಪ್ಪಿದೆ. ಅದಿತಿ ಅಶೋಕ್ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡರೂ ಸಹ ಒಲಿಂಪಿಕ್ಸ್ನಲ್ಲಿ ಗಾಲ್ಫ್ ಇತಿಹಾಸದಲ್ಲೇ ಶ್ರೇಷ್ಠ ಸಾಮರ್ಥ್ಯ ತೋರಿದಂತ ಭಾರತದ
ಗಾಲ್ಫರ್ ಅನ್ನುವಂಥ ಹಿರಿಮೆಗೆ ಭಾಜನರಾಗಿದ್ದಾರೆ. ಇವರ ಈ ಸಾಧನೆಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದ್ದು ನೀವು ದೇಶಕ್ಕೆ ಹೆಮ್ಮೆ ಅಂತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಕೂಡ ಅದಿತಿ ಅಶೋಕ್ಗೆ ಅಭಿನಂದಿಸಿದ್ದಾರೆ. ಬೆಳಗಾವಿಯ 3 ಯುವತಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನಿ ಫುಟ್ಬಾಲ್ ಮಹಿಳಾ ವಿಶ್ವಕಪ್ ಟೂರ್ನಮೆಂಟ್ಗೆ ಆಯ್ಕೆಯಾಗಿದ್ದಾರೆ. ವಿಶೇಷ ಅಂದ್ರೆ ಭಾರತೀಯ ಮಹಿಳಾ ತಂಡ ಪ್ರತಿನಿಧಿಸುವಂತ ಟೀಮ್ನಲ್ಲಿ 5 ಕರ್ನಾಟಕದವರಿದ್ದಾರೆ. ಇದರಲ್ಲಿ 3 ಕುಂದಾನಗರಿ ಬೆಳಗಾವಿಯವರು. ಇದೇ ತಿಂಗಳು 11ರಿಂದ ಉಕ್ರೇನ್ನಲ್ಲಿ ನಡೆಯುವಂತ ಮಿನಿ ಫುಟ್ಬಾಲ್ ಮಹಿಳಾ ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳಿಕ್ಕೆ ಈಗಾಗಲೇ ಬೆಳಗಾವಿಯಿಂದ ಹೊರಟಿದ್ದಾರೆ. ಕೆಎಲ್ಇ ಸಂಸ್ಥೆಯ ಲಿಂಗರಾಜು ಕಾಲೇಜಿನಲ್ಲಿ ಸ್ಟಡಿ ಮಾಡ್ತಾ ಇರುವಂತ ಅದಿತಿ, ಅಂಜಲಿ, ಪ್ರಿಯಾಂಕಾ ಭಾರತೀಯ ಮಹಿಳಾ ಮಿನಿ ಫುಟ್ಬಾಲ್ ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಗೆದ್ದು ಬಾ ಭಾರತ ಎಂದು ಎಲ್ಲರೂ ಕೂಡ ಹಾರೈಸಿದ್ದಾರೆ. ಖಾತೆ ಹಂಚಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಎಂ ಬೊಮ್ಮಾಯಿ ನೀಡಿರುವಂತಹ ಖಾತೆ ವಿರುದ್ಧ ಹಲವು ಸಚಿವರು ಖ್ಯಾತೆ ಶುರು ಮಾಡಿದ್ದಾರೆ. ತಮಗೆ ನೀಡಿರುವಂತಹ ಖಾತೆ ವಿರುದ್ಧ ಆನಂದ್ ಸಿಂಗ್ ಅಸಮಾಧಾನಗೊಂಡಿದ್ದು, ನಾನು ಹಠವಾದಿ, ಅಂದುಕೊಂಡಿದ್ದನ್ನ ಮಾಡ್ತೇನೆ. ನನಗೆ ದೊಡ್ಡ ಖಾತೆ ಕೊಡದಿರ್ಲಿಕ್ಕೆ ಕಾರಣ ಏನು? ನಾನೇನು ಭ್ರಷ್ಟಾಚಾರ ಮಾಡಿದ್ದೇನಾ? ನಾನೇನು ಕಳಂಕಿತನ ಅಥವಾ ಅಸಮರ್ಥನೆ? ಯಾವ ಕಾರಣಕ್ಕೆ ಈ ಖಾತೆ ನನಗೆ ಕೊಟ್ಟಿದ್ದಾರೆ ಅಂತ ಫುಲ್ ಗರಂ ಆಗಿದ್ದಾರೆ. ನಿನ್ನೆ ಮಾತನಾಡಿದಂಥ ಅವರು ತ್ಯಾಗಕ್ಕೆ ಇದೇ ಖಾತೆ ಲಾಯಕ್ಕು ಅಂತ ಹೇಳಲಿ ಅಥವಾ ದೊಡ್ಡ ಖಾತೆ ಮಾಡಲಿಕ್ಕೆ ನೀನು ಅಸಮರ್ಥ ಅಂತ ಕಾರಣ ಕೊಡ್ಲಿ ಅಂತ ಕೆಂಡ ಕಾರಿದ್ದಾರೆ. ಯಾಕೆ ನನಗೆ ಕೊಡಲ್ಲ? ನನ್ನ ತಪ್ಪು ಏನಿದೆ? ನಾನೇನು ಭ್ರಷ್ಟನ? ನಾನೇನು ಕಳಂಕಿತನ? ನಿಮ್ಗೇನಾದ್ರೂ ಕೊಡಬಾರ್ದು ಅನ್ನೋದಿದೆ? ನಾನು ಕೊಡುಗೆ ಕೊಟ್ಟಿದ್ದೀನಿ, ಬಹಿರಂಗಪಡಿಸಿ ನಾನು 100% ಸ್ಥಿರವಾಗಿ ಅದನ್ನು ನಾನು ಒಪ್ಕೊಳ್ತೀನಿ. ಎಸ್, ಕರೆಕ್ಟ್. ನನ್ನ ಬೆನ್ನು ನನಗೆ. ಸಚಿವ ಶ್ರೀರಾಮುಲು ಸಹ ತಮಗೆ ನೀಡಿರುವಂತಹ ಖಾತೆ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಡಿಸಿಎಂ ಸ್ಥಾನ ಇಲ್ಲ, ಬಯಸಿದಂತ ಖಾತೆಯೂ ಕೂಡ ಸಿಗಲಿಲ್ಲ ಅಂತ ಸಿಟ್ಟಾಗಿದ್ದಾರಂತೆ. ಸಮಾಜ ಕಲ್ಯಾಣ ಇಲಾಖೆಯನ್ನ ಬದಲಾಯಿಸಿ ಸಾಲದ ಸುಳಿಯಲ್ಲಿರುವಂತಹ ಸಾರಿಗೆ ಖಾತೆಯನ್ನು ಕೊಟ್ಟಿದ್ದಕ್ಕೆ ಫುಲ್ ಗರಂ ಆಗಿದ್ದು ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಸಚಿವ ಎಂಟಿಬಿ ನಾಗರಾಜ್ ಕೂಡ ತಮಗೆ ನೀಡಿರುವಂತಹ ಖಾತೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಬೊಮ್ಮಾಯಿ ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಖಾತೆ ಹಂಚಿಕೆ ಬಗ್ಗೆ ನನಗೆ ಅಸಮಾಧಾನ ಇದೆ. ಮುಂದಿನ 2-3 ದಿನಗಳಲ್ಲಿ ನನ್ನ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಪೌರಾಡಳಿತ ಸಣ್ಣ ಕೈಗಾರಿಕೆ ಖಾತೆ ನೀಡಿದ್ದಕ್ಕೆ ಸಿಡಿದೆದ್ದಿದ್ದಾರೆ. ಬೊಮ್ಮಾಯಿ ಸಂಬಳದಲ್ಲಿ ಆರ್ಎಸ್ಎಸ್ ಮೂಲದವರಿಗೆ ಬೃಹತ್ ಖಾತೆಗಳನ್ನು ನೀಡಲಾಗಿದೆ. ಸಚಿವ ಆರ್ಗ ಜ್ಞಾನೇಂದ್ರಗೆ ಗೃಹ ಖಾತೆಯನ್ನು ನೀಡಲಾಗಿದ್ದು, ಸುನಿಲ್ ಕುಮಾರ್ಗೆ ಇಂಧನ ಇಲಾಖೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಹಾಗೆಯೇ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಸಮಾಜ ಕಲ್ಯಾಣ, ಬಿಸಿ ನಾಗೇಶ್ಗೆ ಶಿಕ್ಷಣ ಇಲಾಖೆ, ಅಶೋಕಿಗೆ ಕಂದಾಯ ಹಾಗೂ ಈಶ್ವರಪ್ಪಗೆ ಗ್ರಾಮೀಣಾಭಿವೃದ್ಧಿ ಖಾತೆಗಳನ್ನು ನೀಡಲಾಗಿದೆ. ಆರ್ಎಸ್ಎಸ್ ಮೂಲದವರಿಗೆ ದೊಡ್ಡ ಜವಾಬ್ದಾರಿಯನ್ನೇ ನೀಡಲಾಗಿದೆ. ಬಹಳ ದೊಡ್ಡ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ಸಚಿವನಾಗಿ ಕೊಟ್ಟಿದೆ. ದೊಡ್ಡ ಇಲಾಖೆಯನ್ನ ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತ ಮುಖ್ಯಮಂತ್ರಿಗಳಿಗೆ ನಾನು ಚಿರಋಣಿದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವಂತ ಪ್ರಯತ್ನವನ್ನ ಖಂಡಿತ ಇದನ್ನ ಬೇರೆ ಬೇರೆ ಅನುಭವಸ್ಥರ ಜೊತೆಗೆ ಮಾತಾಡಿ, ಎಕ್ಸ್ಪರ್ಟ್ ಜೊತೆಗಳ ಜೊತೆ ಮಾತನಾಡಿ ನಮ್ಮ ಜಿಲ್ಲೆನಲ್ಲಿ ಈ ಇಲಾಖೆನಲ್ಲಿ ಯಾವ ಹೊಸತನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ, ಸುಧಾರಣೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಖಂಡಿತ ನಾನು ಮಾಡೋದಿಲ್ಲ. ದೊಡ್ಡ ಸವಾಲಿದೆ. ಬರೀ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ನಿರ್ವಹಿಸಿದ ಖಾತೆ ಅದು. ಹಾಗಾಗಿ ದೊಡ್ಡ ಸವಾಲಿದೆ. ಶೋಭಾ ಕರಂದ್ಲಾಜೆ ನಿರ್ವಹಿಸಿದ್ರ ಆ ಖಾತೆಯನ್ನ. ನಿರ್ವಹಣೆ ನನಗೇನು ಕಷ್ಟ ಇಲ್ಲ. ಖಂಡಿತ ನಿರ್ವಹಣೆಯನ್ನು ಸವಾಲಿನ ರೂಪದಲ್ಲಿ ಸ್ವೀಕಾರ ಮಾಡಿ ನಿರ್ವಹಣೆ ಮಾಡ್ತೇನೆ. ಮಾಜಿ ಸಿಎಂ ಯಡಿಯೂರಪ್ಪ ಅಧಿಕಾರದಿಂದ ಕೆಳಗಿಳಿದ್ರೂ ಕೂಡ ಅವರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಸಿಗಲಿದೆ. ಬಿಎಸ್ವೈಗೆ ಸಂಪುಟ ದರ್ಜೆ ಸಚಿವರಿಗೆ ಸಿಗುವಂತ ಎಲ್ಲಾ ಸೌಲಭ್ಯಗಳು ಕೂಡ ಸಿಗಲಿವೆ. ಹೊಸ ಮುಖ್ಯಮಂತ್ರಿಗಳು ಆಯ್ಕೆ ಆದಾಗ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳಿಗೆ ಸಂಪುಟ ದರ್ಜೆ ನೀಡಲಾಗುತ್ತೆ. ಹಾಗಾಗಿ ಸರ್ಕಾರಿ ನಿವಾಸ, ಎಸ್ಕಾರ್ಟ್, ಪೈಲಟ್ ವಾಹನ ಲಭ್ಯವಾಗಲಿದೆ. ಅಲ್ಲದೆ ಮತ್ತೆ ಕಾವೇರಿ ನಿವಾಸದಲ್ಲೇ ಬಿಎಸ್ವೈ ವಾಸ್ತವ್ಯ ಮುಂದುವರಿಸಲಿದ್ದಾರೆ. ನೂತನ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪಗೆ ಸ್ವಾಗತ ಕೋರಿದಂತ ಬ್ಯಾನರ್ನಲ್ಲಿ ಅರವಿಂದ್ ಬೆಲ್ಲದ್ ಭಾವಚಿತ್ರ ಇಲ್ಲದಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ನಗರದ ವಿವಿಧೆಡೆ ಹಾಕಿದ್ದಂತ ಬ್ಯಾನರ್ಗಳನ್ನು ಹರಿದು ಬೆಲ್ಲದ ಬೆಂಬಲಿಗರು ಕಿಡಿಕಾರಿದ್ರು. ಇನ್ನು ಬ್ಯಾನರ್ ಹರಿದಿದ್ದಂತ ಮೊಹಮ್ಮದ್ ಶಫಿ ಕಾರ್ಯಕರ್ತನನ್ನ ಪೊಲೀಸ್ ವಶಕ್ಕೆ ಪಡೆದಿದ್ರು, ಬಳಿಕ ಬಿಡುಗಡೆ ಮಾಡಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟರು. ಸಿಎಂ ಆದ ಬಳಿಕ ಬೊಮ್ಮಾಯಿ ಮೊದಲ ಬಾರಿಗೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟು
ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಸಿಎಂ ಬೊಮ್ಮಾಯಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರಾದಂಥ ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸುಧಾಕರ್, ಗೋಪಾಲಯ್ಯ, ನಾರಾಯಣಗೌಡ, ಎಸ್.ಟಿ. ಸೋಮಶೇಖರ್ ಸಾಥ್ ಕೊಟ್ಟರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಗಳ ಮದುವೆಯ ಲಗ್ನ ಪತ್ರಿಕೆ ನೀಡಿ ಶ್ರೀಗಳನ್ನು ಆಹ್ವಾನಿಸಿದರು. ರಾಜ್ಯದಲ್ಲಿ ನಿನ್ನೆ 1610 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 32 ಸೋಂಕಿತರು ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಈವರೆಗೆ ಒಟ್ಟು 36,773 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ 1640 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 357 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದ್ದು 5 ಅಸುನೀಗಿದ್ದಾರೆ. ರಾಜ್ಯದಲ್ಲಿ ಸದ್ಯ ಪಾಸಿಟಿವಿಟಿ ದರ 1.08% ಕುಸಿದಿದೆ. ಸಾವಿನ ಪ್ರಮಾಣ 1.98%. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸುನಿಲ್ ಕುಮಾರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನನ್ನ ಸೇರಿದಂತೆ ಎಲ್ಲರೂ ಕೂಡ ಸ್ವಯಂ ನಿಯಂತ್ರಣ ಹಾಕಿಕೊಳ್ಬೇಕು, ಬಟ್ ಅವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಈಗ ಇದನ್ನು ಹೇಳ್ತವ್ರೆ. ಇನ್ನು ನನ್ನದು ಯಾವುದೇ ಅಭಿನಂದನಾ ಸಭೆಗಳು ನಡೆಯೋದಿಲ್ಲ. ನಾನು ನನ್ನ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಳ್ತೇನೆ, ನಾನು ಯಾವುದೇ ಅಭಿನಂದನಾ ಸಭೆಯಲ್ಲಿ ಭಾಗವಹಿಸುವುದಿಲ್ಲ. ಎಲ್ಲರೂ ಕೊರೋನಾ ನಿಯಮಗಳನ್ನು ಪಾಲಿಸುವಂತೆ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದನ್ನ ಅದೇ ರೀತಿಯಾಗಿ ಹೇಳ್ದಂತೆ ನಡ್ಕೊಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿದ್ರು. ಬೆಳಗ್ಗೆ 5ರಿಂದ ಮಧ್ಯಾಹ್ನ 2ರವರೆಗೆ ಅಂಗಡಿ ಮುಂಗಟ್ಟು ತೆರಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮಧ್ಯಾಹ್ನ 2 ಗಂಟೆಯ ನಂತರ ಅಂಗಡಿ ಮುಂಗಟ್ಟು, ಹೋಟೆಲ್ ಕಂಪ್ಲೀಟ್ ಬಂದ್ ಆಗಲಿವೆ. ಇನ್ನು ಕೇರಳ ಹಾಗೂ ತಮಿಳುನಾಡು ಗಡಿಭಾಗದ 6 ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಲಾಗಿದೆ. ಇದರ ಜೊತೆಗೆ ಈಗಾಗಲೇ ಮಹದೇಶ್ವರ ಬೆಟ್ಟ ಸೇರಿದಂತೆ ಜಿಲ್ಲೆಯ ಎಲ್ಲಾ ದೇವಾಲಯಗಳಿಗೂ ಭಕ್ತರ ಪ್ರವೇಶಕ್ಕೆ ನಿಷೇಧವನ್ನು ಹೇರಲಾಗಿದೆ. ಬೀದರ್ ಗಡಿಭಾಗದಲ್ಲೂ ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಮಹಾರಾಷ್ಟ್ರದ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ವೀಕೆಂಡ್ ಕರ್ಫ್ಯೂ ಹೇರಲಾಗಿದ್ದು, ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಚೆಕ್ ಪೋಸ್ಟ್ಗಳ ಮೇಲೆ ಪೊಲೀಸ್ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಪ್ರವೇಶಿಸುವಂತ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತವರು ಕೊರೋನಾ ನೆಗೆಟಿವ್ ರಿಪೋರ್ಟ್ ಅನ್ನ ಕಡ್ಡಾಯವಾಗಿ ತರಬೇಕಾಗಿದೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗ್ತಾನೇ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಡಗು ಕೇರಳ ನಡುವಿನ ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಆಗಸ್ಟ್ 16ರವರೆಗೆ ಬಸ್ ಸಂಚಾರ ಸ್ಥಗಿತಗೊಳಿಸಿ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಿಂದ ಕೇರಳಕ್ಕೆ ಸಂಚರಿಸುವಂತೆ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಹಾಗೆಯೇ ಕೇರಳದಿಂದ ಬರುವಂತಹ ಬಸ್ಸುಗಳ ಸಂಚಾರಕ್ಕೂ ನಿರ್ಬಂಧಿಸಲಾಗಿದೆ. ಉಳಿದ 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ 78 ಕೋಟಿ ಡೋಸ್ ಲಭ್ಯವಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಮುಂದಿನ 3 ತಿಂಗಳವರೆಗೆ ರಾಷ್ಟ್ರೀಯ ಕೋವಿಡ್ ಲಸಿಕೆ ಅಭಿಯಾನದ ಅಂಗವಾಗಿರುವಂತಹ 2 ಕೋವಿಡ್ ಲಸಿಕೆಗಳಾದಂಥ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ನ ಸುಮಾರು 78 ಕೋಟಿ ಡೋಸ್ಗಳ ಉತ್ಪಾದನೆಯನ್ನ ಕೇಂದ್ರ ಯೋಜಿಸಿದೆ. ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಲಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 9ರಂದು ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ. 8,71,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು, ಪರೀಕ್ಷೆ ಬರೆದಂತ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಲಿದ್ದಾರೆ. ಸಿಎಂ ಆದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಮೊದಲ ಬಾರಿಗೆ ತಮ್ಮ ತವರಿಗೆ ಪ್ರವಾಸವನ್ನು ಮಾಡಿದ್ರು. ಸಿಎಂಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಭವ್ಯ ಸ್ವಾಗತ ಸಿಕ್ತು. ಪಟ್ಟಣ ಪ್ರವೇಶ ಮಾಡ್ತಿದ್ದಂತೆ ಸಿಎಂ ಬೊಮ್ಮಾಯಿ ಕಾಲ್ನಡಿಗೆಯಲ್ಲಿ ಸಾಗಿದ್ರು. ಬಳಿಕ ಸವಣೂರು ಪಟ್ಟಣಕ್ಕೆ ಹೋಗಿ ಹೃದಯಾಘಾತದಿಂದ ಮೃತಪಟ್ಟಂತ ಮಾಜಿ ಶಾಸಕ ರಾಜಶೇಖರ ಸಿಂಧೂರ ಅವರ ಅಂತಿಮ ದರ್ಶನವನ್ನು ಪಡೆದರು. ತುಮಕೂರಲ್ಲಿ ದ್ವೇಷದ ದಳ್ಳೂರಿಗೆ ಬಾಳೆ ಗಿಡಗಳು ನಾಶವಾಗಿವೆ. ಫಸಲಿಗೆ ಬಂದಿದ್ದಂತ 400 ಬಾಳೆ ಗಿಡಗಳನ್ನ ಕಿಡಿಗೇಡಿಗಳು ಕತ್ತರಿಸಿದ್ದಾರೆ. ತುಮಕೂರು ಗ್ರಾಮಾಂತರದ ಮುತ್ಸಂದ್ರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಗ್ರಾಮದ ವಾಸಿ ದೇವಪ್ರಸನ್ನ ಕುಮಾರ್ 1 ಎಕರೆ ಜಾಗದಲ್ಲಿ ಬಾಳೆ ಗಿಡವನ್ನ ಬೆಳೆದಿದ್ದಾರೆ. ಆದರೆ ಕಿಡಿಗೇಡಿಗಳು ಬಾಳೆ ಗಿಡಗಳನ್ನ ಕತ್ತರಿಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗ್ರೀನ್ ಆಗ್ರೋ ಫ್ಯಾಕ್ಟರಿ ನೀರಿನಿಂದ 200ಕ್ಕೂ ಹೆಚ್ಚು ಎಕರೆ ಜಮೀನು ಕಲುಷಿತವಾಗಿದೆ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿರುವಂತಹ ಗ್ರೀನ್ ಆಗ್ರೋ ಫ್ಯಾಕ್ಟರಿ ನೀರು ಸಂರಕ್ಷಣೆ ಮಾಡದೆ ಹೊರಬಿಡೋದ್ರಿಂದ 30ಕ್ಕೂ ಅಧಿಕ ಬೋರ್ವೆಲ್ಗಳು ಹಾಳಾಗಿವೆ.
ಉಳಿದ 5 ಸುದ್ದಿಯನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಐದು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ತಡರಾತ್ರಿ ಕುಡಿದಂತ ಮತ್ತಿನಲ್ಲಿ ಕಾರು ಚಲಾಯಿಸಿ ಸರಣಿ ಅಪಘಾತ ನಡೆದಿದೆ. ಮೊದಲು ಬೈಕ್ ಆಟೋಗೆ ಗುದ್ದಿದಂತ ಚಾಲಕ ಬಳಿಕ ಜೆರಾಕ್ಸ್ ಅಂಗಡಿಯೊಂದಕ್ಕೆ ಕಾರು ನುಗ್ಗಿಸಿದ್ದಾನೆ. ಅಪಘಾತದ ರಭಸಕ್ಕೆ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಿಜಯಪುರದಲ್ಲಿ ಪ್ರವಾಹದಿಂದ ಮನೆ ಕಳೆದುಕೊಂಡು ಪಾಳು ಮನೆಯಲ್ಲಿ ವಾಸವಿದ್ದಂತ ಅಜ್ಜಿಗೆ ಪರಿಹಾರ ಸಿಕ್ಕಿದೆ. ಮುದ್ದೆಬಿಹಾಳ ತಾಲೂಕಿನ ಕಮ್ಮಲದಿನ್ನಿ ಗ್ರಾಮದ ವೃದ್ಧೆ ಹಣಮವ್ವ ಅವರ ಮನೆ 2019ರ ಪ್ರವಾಹದಲ್ಲಿ ಸಂಪೂರ್ಣ ಶಿಥಿಲಗೊಂಡಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಮಾಡಿತ್ತು. ನಿನ್ನೆ ಸಚಿವೆ ಶಶಿಕಲಾ ಜೊಲ್ಲೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಜ್ಜಿ ಹಣಮವ್ವಗೆ 4 ದಿನಗಳಲ್ಲಿ ಪರಿಹಾರ ನೀಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಣಮವ್ವ ಅಂತಕ್ಕಂಥ ಒಬ್ಬ ತಾಯಿ, ವಯಸ್ಸಾಗಿದೆ, ದಿನಾಲೂ ಕೂಡ ದುಡಿದು ತಿನ್ನುವಂತಹ ಅವಳ ಕೈಗಳು. ಮಕ್ಕಳಿದ್ದಾರೆ, ಬೇರೆ ಕಡೆಗೆ ಅವರು ನೌಕರಿಗೆ ಹೋಗಿದ್ದಾರೆ. ಅವರ ಮನೆಯನ್ನು ನೋಡಿದಾಗ ಮನೆ ಬಿದ್ದು ಅವರಿಗೆ ತುಂಬ ತೊಂದರೆ ಆಗಿದೆ. ಅವರಿಗೆ ಪರಿಹಾರ ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಬಂತು. ಅದಕ್ಕೆ ಅವ್ರಿಗೂ ಕೂಡ ನಾನು, ನಮ್ಮ ಶಾಸಕರು, DC ಅವರು ಎಲ್ಲರೂ ಕೂಡ ಭೇಟಿಯಾಗಿ ಅದನ್ನು ವೀಕ್ಷಣೆ ಮಾಡಿ ಆ ಪರಿಹಾರ ಆ ತಾಯಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಸದ್ಯಕ್ಕೆ ಅವಳಿಗೆ ಏನು ತೊಂದರೆಯಲ್ಲಿದ್ದಾಳೆ, ಅದಕ್ಕೋಸ್ಕರ ನನ್ನ ಕಡೆ ನಾನು ಕೂಡ ಸ್ವಲ್ಪ ಸಹಾಯ ಮಾಡಿದ್ದೀನಿ. ಆ ತಾಯಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುಡ್ಡದ ಮೇಲಿಂದ ಬೃಹತ್ ಗಾತ್ರದ ಬಂಡೆಕಲ್ಲು ರಸ್ತೆಗೆ ಬಂದು ಬಿದ್ದಿದೆ. ಅಲ್ಲದೆ ಹಲವೆಡೆ ಮಣ್ಣು ಕುಸಿತವಾಗ್ತಾ ಇದೆ. ಬಾಲಿವುಡ್ ಗಾಯಕ ಯೋ ಹನಿ ಸಿಂಗ್ ವಿರುದ್ಧ ಆತನ ಪತ್ನಿ ಶಾಲಿನಿ ತಲ್ವಾರ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಪೊಲೀಸ್ ದೂರನ್ನು ದಾಖಲಿಸಿದ್ದಾರೆ. ಪತ್ನಿಯ ಆರೋಪದ ಬಗ್ಗೆ ಯೋ ಹನಿ ಸಿಂಗ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ವಿರುದ್ಧ ಹೊರಿಸಲಾದಂಥ ಸುಳ್ಳು ಮತ್ತು ದುರುದ್ದೇಶಪೂರಿತ ಆರೋಪದಿಂದ ತುಂಬಾ ನೋವಾಗಿದೆ ಅಂತ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲುವಿನತ್ತ ದಾಪುಗಾಲಿಟ್ಟಿದೆ. 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 303 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಭಾರತಕ್ಕೆ 209 ರನ್ ಗುರಿಯನ್ನು ನೀಡಿದೆ. ಟೀಮ್ ಇಂಡಿಯಾ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದು 1 ವಿಕೆಟ್ ನಷ್ಟಕ್ಕೆ 52 ರನ್ ಗಳಿಸಿದೆ. ಭಾರತ ಗೆಲ್ಲಕ್ಕೆ ಇನ್ನೂ 157 ರನ್ ಬೇಕಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.